ಕುಬೇರನ ಹೆಸರು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಸಾಕ್ಷಾತ್ ಆ ಶ್ರೀಮನ್ ನಾರಾಯಣ. ತನ್ನ ಮದುವೆಗೋಸ್ಕರ ಈತನ ಹತ್ತಿರ ಕೋಟಿ ಕೋಟಿ ಸಾಲ ಮಾಡಿದ್ದನಂತೆ ಅಲ್ವಾ. ಆದರೆ ಮೂರ್ಲೋಕವನ್ನು ಆಳುವ ದೇವರುಗಳೇ ಸಾಲ ಕೊಡುವಷ್ಟು ಮಟ್ಟಕ್ಕೆ ಬೆಳೆದಿರೋ ಈ ಕುಬೇರ ತನ್ನ ಪೂರ್ವ ಜನ್ಮದಲ್ಲಿ ಒಬ್ಬ ಕಡು ಕಳ್ಳನಾಗಿದ್ದ ಅಂದರೆ ನೀವು ನಂಬ್ತೀರಾ? ಹೌದು, ಕಣ್ಣಿಗೆ ಕಂಡಿದ್ದೆಲ್ಲ ಕದಿಯುತ್ತಿದ್ದ ಒಬ್ಬ ಸಾಮಾನ್ಯ ಕಳ್ಳ ಮುಂದಿನ ಜನ್ಮದಲ್ಲಿ ಇಡೀ ಬ್ರಹ್ಮಾಂಡದ ಸಂಪತ್ತಿಗೆ ಒಡೆಯ ಧನಾಧಿಪತಿ ಕುಬೇರನಾಗಿದ್ದು ಹೇಗೆ? ಅಷ್ಟೇ ಅಲ್ಲ, ತಾನು ಪ್ರತಿನಿತ್ಯ ಪೂಜೆ ಮಾಡುವ ಪರಮೇಶ್ವರನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿಯನ್ನೇ ಕುಬೇರ ಯಾಕೆ ತಪ್ಪಾದ ದೃಷ್ಟಿಯಲ್ಲಿ ನೋಡಿದ್ದಾನೆ? ಅದಕ್ಕಾಗಿ ಆಕೆಯಿಂದ ಪಡೆದ ಆ ಭಯಂಕರ ಶಾಪವಾದರೂ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಕುಬೇರನ ಇಡೀ ಲೈಫ್ ಸ್ಟೋರಿಯನ್ನು ಕಥೆ ರೂಪದಲ್ಲಿ ತಿಳಿದುಕೊಳ್ಳೋಣ. ಸ್ಟೋರಿ ಯಾವುದೇ ಸೂಪರ್ ಹಿಟ್ ಮೂವಿಗಿಂತಲೂ ಕಡಿಮೆ ಇಲ್ಲ, ಯಾಕೆಂದರೆ ಇದರಲ್ಲಿ ರಾವಣ ಮತ್ತು ಗಣೇಶನಂತ ಕ್ಯಾರೆಕ್ಟರ್ಗಳಿವೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕತೆ ಶುರುವಾಗುವುದು ಎಲ್ಲಿಂದ ಗೊತ್ತಾ? ಪೂರ್ವ ಕಾಲದಲ್ಲಿ ಕಾಂಪಿಲೇಯಪುರ ಅನ್ನೋ ಒಂದು ಸುಂದರವಾದ ನಗರವಿತ್ತು. ಅಲ್ಲಿ ಯಜ್ಞದತ್ತ ಮತ್ತು ಸಂಮಿದಮ್ಮ ಅನ್ನೋ ಬ್ರಾಹ್ಮಣ ದಂಪತಿಗಳಿದ್ದರು. ಈ ಯಜ್ಞದತ್ತ ಶಾಸ್ತ್ರ ಪುರಾಣಗಳಲ್ಲೆಲ್ಲ ಭಗವಾನ್ ಪಂಡಿತರಾಗಿದ್ದರು. ಊರಿನ ರಾಜರೇ ಇವರನ್ನು ತನ್ನ ರಾಜಗುರುವನ್ನಾಗಿ ನೇಮಿಸಿಕೊಂಡಿರುತ್ತಾರೆ. ಅಷ್ಟು ದೊಡ್ಡ ಗೌರವ ಆ ಕುಟುಂಬಕ್ಕಿತ್ತು. ಆದರೆ ಇಷ್ಟೊಂದು ಪುಣ್ಯವಂತ ದಂಪತಿಗಳಿಗೆ ಗುಣನಿಧಿ ಅನ್ನೋ ಒಬ್ಬ ಮಗ ಹುಟ್ಟುತ್ತಾನೆ. ಹೆಸರೇನೋ ಗುಣನಿಧಿ, ಆದರೆ ಆತನಲ್ಲಿದ್ದಿದ್ದು ಬರೀ ಅವಗುಣಗಳೇ. ಹೌದು, ಆ ಗುಣನಿಧಿ ಚಿಕ್ಕ ವಯಸ್ಸಿನಲ್ಲೇ ಕೆಟ್ಟ ಹವ್ಯಾಸಗಳಿದ್ದವು. ಜೂಜಾಟಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದ. ಜೂಜಾಟ ಆಡಲು ದುಡ್ಡಿಗಾಗಿ ಕೊನೆಗೆ ತನ್ನ ಸ್ವಂತ ಮನೆಯಲ್ಲೇ ಕಳ್ಳತನ ಮಾಡೋಕೆ ರೆಡಿಯಾಗಿದ್ದ. ಬಂದ ದುಡ್ಡನ್ನೆಲ್ಲ ಜೂಜಿನಲ್ಲಿ ಕಳೆದುಕೊಂಡು ಮತ್ತೆ ಕಳ್ಳತನ ಮಾಡ್ತಾ ಇದ್ದ. ಮಗನ ಈ ಕಳ್ಳತನ ಬುದ್ಧಿ ತಾಯಿ ಸಂಮಿದಮ್ಮನಿಗೆ ಗೊತ್ತಿತ್ತು. ಆದರೆ ಒಬ್ಬನೇ ಮಗ ಅನ್ನೋ ಮುದ್ದು ಗಂಡನಿಗೆ ಗೊತ್ತಾದರೆ ಕೋಪಗೊಳ್ತಾನೆ ಅನ್ನೋ ಒಂದು ಭಯದಿಂದ ಯಾರಿಗೂ ಹೇಳದೆ ಮುಚ್ಚಿಡ್ತಾ ಇದ್ಲು. ಇತ್ತ ರಾಜಗುರು ಯಜ್ಞದತ್ತರು ರಾಜರ ಕೆಲಸದಲ್ಲಿ ಎಷ್ಟು ಬ್ಯುಸಿ ಆಗಿರ್ತಾರೆ ಅಂದರೆ ತನ್ನ ಮಗ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸೋಕ್ಕೂ ಅವ್ರಿಗೆ ಟೈಮ್ ಸಿಗ್ತಾ ಇರಲಿಲ್ಲ. ಆದರೆ ಒಂದು ದಿನ ದೊಡ್ಡದೊಂದು ಆಘಾತ ಎದುರಾಗುತ್ತೆ. ಯಜ್ಞದತ್ತನ ಕೆಲಸವನ್ನು ಮೆಚ್ಚಿ ರಾಜ ಒಂದು ಅಮೂಲ್ಯವಾದ ವಜ್ರದ ಉಂಗುರವನ್ನು ಗಿಫ್ಟ್ ಆಗಿ ಕೊಡ್ತಾನೆ. ಮನೆಯಲ್ಲಿದ್ದ ದುಡ್ಡೆಲ್ಲ ಖಾಲಿಯಾದ ತಕ್ಷಣ ಈ ಗುಣನಿಧಿ ಈ ವಜ್ರದ ಉಂಗುರವನ್ನು ಕದ್ದು ಜೂಜಿನಲ್ಲಿ ಇಟ್ಟು ಸೋತು ಬಿಡ್ತಾನೆ. ಆದರೆ ಈ ಕಳ್ಳತನ ಜಾಸ್ತಿ ದಿನ ನಡೆಯಲ್ಲ ಅಲ್ವಾ. ಒಂದು ದಿನ ರಾಜಗುರು ಯಜ್ಞದತ್ತರು ಬಜಾರಿನಲ್ಲಿ ಹೋಗುತ್ತಿರುವಾಗ ಆ ವಜ್ರದ ಉಂಗುರ ಬೇರೊಬ್ಬ ವ್ಯಕ್ತಿ ಕೈಯಲ್ಲಿ ಇರೋದನ್ನ ನೋಡ್ತಾರೆ. ಶಾಕ್ ಆದ ರಾಜಗುರು ಸ್ವತಃ ರಾಜರೇ ನನಗೆ ಕೊಟ್ಟ ಈ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಅಂತ ಗಟ್ಟಿಯಾಗಿ ಗದರಿಸ್ತಾರೆ. ಆ ವ್ಯಕ್ತಿ ಎದುರು ಹೋಗಿ, ಸ್ವಾಮಿ, ಇದನ್ನು ನಿಮ್ಮ ಮಗ ಗುಣನಿಧಿ ಜೂಜಿನಲ್ಲಿಟ್ಟು ಸೋತಿದ್ದಾನೆ. ಆತ ಇಂಥದೇ ಎಷ್ಟೋ ವಸ್ತುಗಳನ್ನು ಕಳೆದುಕೊಂಡಿದ್ದಾನೆ ಅಂತ ಅಸಲಿ ಸತ್ಯವನ್ನ ಬಿಚ್ಚಿಡ್ತಾರೆ. ರಾಜಗುರು ಯಜ್ಞದತ್ತನಿಗೆ ತಡೆಯಲಾಗದಷ್ಟು ಕೋಪ ಬರುತ್ತದೆ. ತಕ್ಷಣ ಮನೆಗೆ ಓಡಿ ಬಂದು ತನ್ನ ಹೆಂಡತಿಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾರೆ. ಆದರೆ ತನ್ನ ತಂದೆ ಮನೆಗೆ ಬಂದ ವಿಷಯ ಹೇಗೋ ಗುಣನಿಧಿಗೆ ಗೊತ್ತಾಗಿ ಬಿಡುತ್ತೆ. ಮನೆಗೆ ಹೋದ್ರೆ ತಂದೆ ಜೀವಂತವಾಗಿ ಬಿಡಲ್ಲ ಅನ್ನೋ ಅತಿ ದೊಡ್ಡ ಭಯ ಆತನಲ್ಲೂ ಆವರಿಸಿಕೊಂಡು ಬಿಡುತ್ತೆ. ತಕ್ಷಣವೇ ಆತ ಗೌತಮಿ ನದಿಯ ದಾಟಿ ಪಕ್ಕದ ಊರಿಗೆ ಓಡಿ ಹೋಗ್ತಾನೆ. ಆದರೆ ಆತ ಹೋದ ಊರಿನಲ್ಲಿ ಆ ರಾತ್ರಿ ಆತನಿಗೆ ಕಾಯ್ತಾ ಇದ್ದದ್ದು ಬೇರೆಯೇ ಆಗಿತ್ತು. ಹೆದರಿಕೊಂಡು ಪಕ್ಕದ ಊರಿಗೆ ಓಡಿ ಬಂದಾಗ ಕತ್ತಲಾಗುತ್ತಾ ಇತ್ತು. ಅತ್ತ ಮನೆಯೂ ಇಲ್ಲ, ಇತ್ತ ಕೈಯಲ್ಲಿ ದುಡ್ಡು ಇಲ್ಲ. ತುತ್ತು ಅನ್ನಕ್ಕಾಗಿಯೂ ಪರದಾಡುವ ಪರಿಸ್ಥಿತಿ. ಆದರೆ ಅಚ್ಚರಿಯ ವಿಷಯ ಅಂದರೆ ಆ ದಿನ ಮಹಾಶಿವರಾತ್ರಿ ಆಗಿತ್ತು. ಆ ಊರಿನ ಭಕ್ತರೆಲ್ಲ ದೇವಸ್ಥಾನದಲ್ಲಿ ಶಿವನಿಗೆ ನೈವೇದ್ಯವನ್ನಿಟ್ಟು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಇದ್ರು. ಸಮಯ ಕಳೆಯುತ್ತಾ ಮಧ್ಯರಾತ್ರಿ ನಂತರ ಭಕ್ತರೆಲ್ಲ ಒಬ್ಬೊಬ್ಬರಾಗಿ ತಮ್ಮ ಮನೆಗೆ ಹೋಗೋಕೆ ಶುರು ಮಾಡ್ತಾರೆ. ಇತ್ತ ಹಸುವಿನಿಂದ ಕರುಳು ಚುರುಕೆನ್ನುತ್ತಿದ್ದ ಗುಣನಿಧಿಗೆ ದೇವಸ್ಥಾನದ ಜನ ಕಮ್ಮಿ ಇದ್ದಾರೆ, ಒಳಗಡೆ ಹೋದ್ರೆ ತಿನ್ನೋಕೆ ಏನಾದರೂ ಪ್ರಸಾದ ಸಿಗಬಹುದು ಅಂತ ನಿಧಾನವಾಗಿ ಗರ್ಭಗುಡಿಗೆ ಒಳಗೆ ನುಗ್ತಾನೆ. ಆದರೆ ಆ ಹೊತ್ತಿಗೆ ಗರ್ಭಗುಡಿಯಲ್ಲಿ ದೀಪಗಳೆಲ್ಲ ಹಾರಿ ಹೋಗಿ ಕತ್ತಲು ಆವರಿಸಿತ್ತು. ಕತ್ತಲಲ್ಲಿ ಪ್ರಸಾದ ಗಡಿಗೆಗಳು ಎಲ್ಲಿದೆ ಅಂತ ಆತನಿಗೆ ಕಾಣಿಸೋದೇ ಇಲ್ಲ. ಆಗ ಆತ ಏನು ಮಾಡ್ತಾನೆ ಗೊತ್ತಾ? ತಾನು ಹಾಕಿಕೊಂಡಿದ್ದ ಬಟ್ಟೆಯನ್ನೇ ಹರಿದು ಅದನ್ನೇ ಬತ್ತಿ ಮಾಡಿ ಹಾರಿ ಹೋದ ಶಿವನ ದೀಪಗಳನ್ನು ಮತ್ತೆ ಹಚ್ಚಿ ಬೆಳಗಿಸ್ತಾನೆ. ದೀಪ ಬೆಳಗಿದ ತಕ್ಷಣ ಎದುರಿಗಿದ್ದ ಪ್ರಸಾದ ಪಾತ್ರೆಗಳು ಕಾಣಿಸುತ್ತವೆ. ಗುಣನಿಧಿ ಖುಷಿಯಿಂದ ಪ್ರಸಾದ ಪಾತ್ರೆಯನ್ನು ತೆಗೆದುಕೊಂಡು ಯಾರ ಕಣ್ಣಿಗೂ ಬೀಳಬಾರದು ಅಂತ ನಿಧಾನವಾಗಿ ದೇವಸ್ಥಾನದ
ಜಾಗದಿಂದ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾನೆ. ಆದರೆ ಕತ್ತಲಲ್ಲಿ ಕಳ್ಳನ ಹೆಜ್ಜೆ ತಪ್ಪಿತು ಅನ್ನೋ ಹಾಗೆ ಅಲ್ಲೇ ನೆಲದ ಮೇಲೆ ಮಲಗಿದ್ದ ಒಬ್ಬ ಭಕ್ತನ ಕಾಲಿಗೆ ಗುಣನಿಧಿಯ ಕಾಲು ತಗುಲು ಬಿಟ್ಟಿತ್ತು. ಆ ಆತುರದಲ್ಲಿ ಆತ ಆಯ ತಪ್ಪಿ ನೇರವಾಗಿ ಸಾಕ್ಷಾತ್ ನಂದೀಶ್ವರನ ವಿಗ್ರಹದ ಮೇಲೆ ಬಿದ್ದು ಬಿಡ್ತಾನೆ. ತಲೆಗೆ ಬಲವಾದ ಪೆಟ್ಟು ಬಿದ್ದು ಗುಣನಿಧಿಗೆ ಆ ದೇವಸ್ಥಾನದ ಆವರಣದಲ್ಲಿ ರಕ್ತ ಮಡುವಿನಲ್ಲಿ ಪ್ರಾಣ ಬಿಟ್ಟು ಬಿಡ್ತಾನೆ. ಇಲ್ಲಿಂದ ಒಂದು ದೊಡ್ಡ ಪವಾಡ ನಡೆಯುತ್ತೆ. ಗುಣನಿಧಿ ಮಾಡಿದ್ದು ಕಳ್ಳತನವೇ ಆದ್ರೂ ಆ ಮಹಾಶಿವರಾತ್ರಿಯ ಪವಿತ್ರ ದಿನದಂದು ಆತನಿಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಪುಣ್ಯ ಕೆಲಸ ನಡೆದು ಹೋಗಿತ್ತು. ಮೊದಲನೆಯದು ಆತ ಗೌತಮಿ ನದಿಯಲ್ಲಿ ಸ್ನಾನ ಮಾಡಿದ್ದು. ಎರಡನೆಯದು ಹಸಿವಿನಿಂದ ಇಡೀ ದಿನ ಉಪವಾಸವಿದ್ದದ್ದು. ಇನ್ನು ಮೂರನೇದು ಪ್ರಸಾದಕ್ಕಾಗಿ ಕಾದವನು ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆರಿ ಹೋದ ಶಿವನ ದೀಪಗಳನ್ನು ತನ್ನ ಬಟ್ಟೆ ಹರಿದು ಬೆಳಗಿಸಿದ್ದು. ಗೊತ್ತಿಲ್ಲದೆ ಮಾಡಿದ ಈ ಪುಣ್ಯದ ಕಾರಣದಿಂದಾಗಲೇ ಸತ್ತು ಹೋದ ಕಳ್ಳನಿಗೆ ಸಾಕ್ಷಾತ್ ಕೈಲಾಸ ಪ್ರಾಪ್ತಿಯಾಗಿತ್ತು. ಹೀಗೆ ತನ್ನ ಗತ ಜನ್ಮದಲ್ಲಿ ಕಳ್ಳನಾಗಿ ಸತ್ತ ಗುಣನಿಧಿ ತನ್ನ ಮುಂದಿನ ಜನ್ಮದಲ್ಲಿ ಇಡೀ ಪ್ರಪಂಚದ ದನಕ್ಕೆ ಅಧಿಪತಿಯಾಗಿ ಹೇಗೆ ಬದಲಾದ ಗೊತ್ತಾ? ನಮ್ಮ ಪುರಾಣಗಳ ಪ್ರಕಾರ ಬ್ರಹ್ಮದೇವರಿಗೆ 10 ಜನ ಮಾನಸ ಪುತ್ರರಿದ್ದಾರೆ. ಅವರಲ್ಲಿ ಒಬ್ಬನಾದ ಪುಲಸ್ತ್ಯ ಮಹರ್ಷಿಯ ವಂಶದಲ್ಲಿ ಅಂದರೆ ವಿಶ್ರವ ಬ್ರಹ್ಮ ಮತ್ತು ದೈವವರ್ಣನಿಗೆ ಮಗನಾಗಿ ಈ ಗುಣನಿಧಿ ಪೂರ್ವ ಜನ್ಮ ಪಡೆಯುತ್ತಾನೆ. ಆತನಿಗೆ ವೈಶ್ರವಣ ಅಂತ ಹೆಸರಿಡಲಾಗಿತ್ತು. ಆದರೆ ಈ ವೈಶ್ರವ ಹುಟ್ಟಿದಾಗ ನೋಡೋಕೆ ತುಂಬ ವಿಚಿತ್ರವಾಗಿದ್ದ ಅಂದರೆ ನೀವು ನಂಬಲೇಬೇಕು. ಹೌದು, ಆತ ಸಾಮಾನ್ಯ ಮನುಷ್ಯರಂತೆ ಇರಲಿಲ್ಲ. ಆತ ತುಂಬ ಕುಬ್ಜನಾಗಿದ್ದ, ಅಂದರೆ ಗಿಡ್ಡನಾಗಿದ್ದ. ದಪ್ಪನೆಯ ಹೊಟ್ಟೆ ಇತ್ತು. ಅಷ್ಟೇ ಅಲ್ಲ, ಆತನಿಗೆ 3 ಕಾಲುಗಳಿದ್ದವು ಮತ್ತು ಬಾಯಲ್ಲಿ 8 ಹಲ್ಲುಗಳು ಎದ್ದು ಕಾಣಿಸುತ್ತಿದ್ದವು. ನೋಡೋಕೆ ಎಷ್ಟು ವಿಚಿತ್ರವಾಗಿದ್ದು ಕೂಡ ಆತನಿಗೆ ಚಿಕ್ಕನಿಂದಲೇ ಮಹಾಶಿವನ ಮೇಲೆ ಅಪಾರವಾದ ಭಕ್ತಿ ಇತ್ತು. ಈ ಭಕ್ತಿಯನ್ನು ನೋಡಿ ತಂದೆ ವಿಶ್ರವ ಬ್ರಹ್ಮ ಚಿಕ್ಕ ವಯಸ್ಸಿನಲ್ಲಿ ತನಗೆ ತಪಸ್ಸು ಮಾಡೋಕೆ ಪರ್ಮಿಷನ್ ಕೊಡ್ತಾರೆ. ಈ ವೈಶ್ರವಣ ಶಿವನನ್ನು ಒಲಿಸೋಕೆ ಘೋರವಾದ ತಪಸ್ಸನ್ನು ಶುರು ಮಾಡ್ತಾನೆ. ಬರೋಬ್ಬರಿ 1000 ವರ್ಷಗಳ ಕಾಲ ಯಾವುದೇ ಅನ್ನ ಆಹಾರವಿಲ್ಲದೆ ಕೇವಲ ನೀರು ಮತ್ತು ಕೊನೆಯ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡ್ತಾರೆ. ಈ ಘೋರ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷವಾಗ್ತಾನೆ. ಶಿವನನ್ನು ಆತನ ಭಕ್ತಿಗೆ ಒಲಿದು ಇಂದಿನಿಂದ ನೀನು ಈ ಲೋಕದ ಸಕಲ ಸಂಪತ್ತಿಗೂ ಧನಾಧಿಪತಿ ಅಂತ ವರ ನೀಡ್ತಾನೆ. ಆತನಿಗೆ ಕುಬೇರ ಅಂತ ಹೆಸರು ಕೂಡ ಕೊಡ್ತಾನೆ. ವರವೇನೋ ಸಿಕ್ತು, ಆದರೆ ತಾನು ಎಲ್ಲಿ ಇರಬೇಕು ಅನ್ನೋದು ಕುಬೇರನಿಗೆ ಅರ್ಥವಾಗಲಿಲ್ಲ. ಅದಕ್ಕೆ ಆತ ಬ್ರಹ್ಮದೇವನಿಗೋಸ್ಕರ ಮತ್ತೆ ತಪಸ್ಸನ್ನು ಮಾಡ್ತಾನೆ. ಆಗ ಬ್ರಹ್ಮದೇವ ಪ್ರತ್ಯಕ್ಷ ಆಗಿ, ನೋಡು ಕುಬೇರ, ಪ್ರಸ್ತುತ ಲಂಕಾ ನಗರವನ್ನು ಆಳುತ್ತಿದ್ದ ರಾಕ್ಷಸರೆಲ್ಲ ಮಹಾವಿಷ್ಣುವಿಗೆ ಹೆದರಿ ಓಡಿ ಹೋಗಿದ್ದಾರೆ. ಆ ಸುಂದರವಾದ ಲಂಕಾ ನಗರ ಈಗ ಖಾಲಿಯಾಗಿದೆ. ಇನ್ಮೇಲೆ ನೀನು ಆ ಲಂಕಾ ನಗರದ ಪಾಲಕ, ಸಾಕ್ಷಾತ್ ಲಂಕಾಧಿಪತಿ ಅಂತ ಜವಾಬ್ದಾರಿ ಕೊಡ್ತಾರೆ. ಅಷ್ಟೇ ಅಲ್ಲ, ಮನಸ್ಸಿನ ವೇಗದಲ್ಲಿ ಚಲಿಸುವ ಅದ್ಭುತ ಪುಷ್ಪಕ ವಿಮಾನವನ್ನು ಕೂಡ ಕುಬೇರನಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಅಲ್ಲಿಂದ ಕುಬೇರ ತನ್ನ ತಂದೆಯ ತಾಯಿ ಜೊತೆಗೆ ಲಂಕಾ ನಗರಕ್ಕೆ ಬಂದು ಸಕಲ ವೈಭವದಿಂದ ಆಳ್ವಿಕೆ ಶುರು ಮಾಡ್ತಾರೆ. ಈ ಲಂಕಾ ನಗರದಲ್ಲಿ ಕುಬೇರನ ಐಶ್ವರ್ಯ ಮತ್ತು ವೈಭವ ದಿನದಿಂದ ದಿನಕ್ಕೆ ಹೆಚ್ಚಾಗುವುದನ್ನು ನೋಡಿದ ಪಾತಾಳ ಲೋಕದ ರಾಜನಾದ ಸುಮಾಲಿನಿಗೆ ತಡೆಯೋಕೆ ಆಗಲ್ಲ. ಅಸೂಯೆಯಿಂದ ರೊಚ್ಚಿಗೆದ್ದ ಆತ ಹೇಗಾದರೂ ಮಾಡಿ ಲಂಕೆಯನ್ನು ಮರಳಿ ಪಡೆಯಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆತನ ಮಗಳಾದ ಕೈಕಸಿ ಕುಬೇರನ ತಂದೆಯಾದ ವಿಶ್ರವ ಬ್ರಹ್ಮನಿಗೆ 2ನೇ ಹೆಂಡತಿ ಆಗ್ತಾಳೆ. ಅಂದರೆ ಕುಬೇರನಿಗೆ ಆಕಿ ಮಲೆತಾಯಿ. ಈ ಕೈಕಸಿಯ ಗರ್ಭದಿಂದಲೇ ಮುಂದಿನ ಪರಾಕ್ರಮಿ ರಾಕ್ಷಸರಾದ ರಾವಣಾಸುರ ಮತ್ತು ಕುಂಭಕರ್ಣ ಜನಿಸುತ್ತಾರೆ. ಇವರು ಕುಬೇರನಿಗೆ ಮಲ ಸಹೋದರರಾಗಬೇಕು. ಒಂದು ದಿನ ಕುಬೇರ ಆಕಾಶದಲ್ಲಿ ತನ್ನ ಪುಷ್ಪಕ ವಿಮಾನದಲ್ಲಿ ರಾಜ ಗಾಂಭೀರ್ಯದಿಂದ ಹೋಗ್ತಾ ಇದ್ದದ್ದನ್ನು ಕೈಕಸಿ ನೋಡ್ತಾಳೆ. ತಕ್ಷಣ ರಾವಣನ ಕರೆದು, ನೋಡು ರಾವಣ, ನಿನ್ನ ಅಣ್ಣನ ವೈಭವವನ್ನು ನೋಡು. ಆ ಲಂಕೆ ಮತ್ತು ಪುಷ್ಪಕ ವಿಮಾನ ನಿನ್ನದಾಗಬೇಕು. ಅದನ್ನು ಕಿತ್ತುಕೊಂಡು ಬಾ ಅಂತ ಪ್ರಚೋದನೆ ನೀಡ್ತಾಳೆ. ಅಲ್ಲಿಗಾಗಲೇ ಶಿವನಿಂದ 16 ವರವನ್ನು ಪಡೆದು ಅಜಯನಾದ ರಾವಣಾಸುರ ಒಂದೇ ಸಡನ್ ಆಗಿ ತನ್ನದೇ ಅಣ್ಣನಾದ ಕುಬೇರನ ಲಂಕಾನಗರದ ಮೇಲೆ ದಂಡೆತ್ತಿ ಹೋಗಿಬಿಡ್ತಾನೆ. ಭೀಕರವಾಗಿ ದಾಳಿ ಮಾಡಿ ಕುಬೇರನನ್ನು ಎದುರಿಸಿ ಆತನ ಪ್ರಾಣಪ್ರಿಯವಾದ ಲಂಕಾನಗರವನ್ನು ಮತ್ತು ಪುಷ್ಪಕ ವಿಮಾನವನ್ನು ಬಲವಂತವಾಗಿ ಕಸಿದುಕೊಂಡು ಬಿಡ್ತಾನೆ. ರಾವಣನ ಈ ಮಹಾಶಕ್ತಿ ಮುಂದೆ ನಿಲ್ಲೋಕಾಗದ ಕುಬೇರ ಎಲ್ಲವನ್ನೂ ಕಳೆದುಕೊಂಡು ಅಲ್ಲಿಂದ ಕಾಶಿಗೆ ಓಡಿಬಿಡ್ತಾನೆ. ಆದರೆ ಕುಬೇರ ಸೋಲೊಪ್ಪಲಿಲ್ಲ. ಈ ಬಾರಿ ಮತ್ತಷ್ಟು ಕಠಿಣವಾಗಿ ಕೇವಲ ಒಂಟಿಗಾಲಿನ ಮೇಲೆ ನಿಂತು ಗಾಳಿಯನ್ನು ಸೇವಿಸುತ್ತಾ ಶಿವನಿಗಾಗಿ 2ನೇ ಬಾರಿ ಘೋರವಾದ ತಪಸ್ಸನ್ನು ಶುರು ಮಾಡ್ತಾನೆ.
ತಪಸ್ಸು ಎಷ್ಟು ತೀವ್ರವಾಗಿತ್ತು ಅಂದರೆ ಕಾಲ ಕಳೆಯುತ್ತಾ ಕುಬೇರನ ಶಿಬಿರ ಮಾಂಸಗಳೆಲ್ಲ ಕರಗಿ ಈ ಪಂಜರಗಳು ಮಾತ್ರ ಉಳಿದಿದ್ದವು. ಆದರೂ ಆತನ ತಪಸ್ಸು ನಿಲ್ಲಲಿಲ್ಲ. ಕೊನೆಗೆ ಕುಬೇರನ ಅದ್ಭುತ ನಿಷ್ಠೆಯನ್ನು ಮೆಚ್ಚಿ ಪರಶಿವನ ಮತ್ತೆ ಪ್ರತ್ಯಕ್ಷನಾಗ್ತಾನೆ. ಶಿವನು ಕುಬೇರನಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ತನ್ನ ಪ್ರಿಯ ಮಿತ್ರನೇ ಲಂಕೆಗಿಂತ 100 ಪಟ್ಟು ಹೆಚ್ಚು ಸುಂದರವಾದ ಬೆಳ್ಳಿ ಬಂಗಾರ ವಜ್ರಗಳಿಂದ ನಿರ್ಮಿತವಾದ ಅಲಂಕಾಪುರಿ ಎಂಬ ಹೊಸ ನಗರವನ್ನು ನಿನಗಾಗಿ ನೀಡುತ್ತೆ. ಇಂದಿನಿಂದ ನೀನು ಈ ಯಕ್ಷ ಮತ್ತು ಗಂಧರ್ವರಿಗೆ ರಾಜನಾಗಿ ಚರಿತ್ರೆಯಲ್ಲಿ ಉಳಿಯುತ್ತೀಯ ಅಂತ ವರ ನೀಡ್ತಾನೆ. ಅಲ್ಲಿಂದ ಕುಬೇರ ಅಲಂಕಾಪುರಿಯನ್ನು ಆಳೋಕೆ ಶುರು ಮಾಡ್ತಾನೆ. ಅಲಂಕಾಪುರಿ ನಗರ ಸಿಕ್ಕ ಮೇಲೆ ಕುಬೇರನ ಹತ್ತಿರ ಹಣದ ಸುರಿಮಳೆ ಆಗ್ತಾ ಇತ್ತು. ಇದರಿಂದ ಆತನಿಗೆ ಗೊತ್ತಿಲ್ಲದೆ ಮನಸ್ಸಿನಲ್ಲಿ ಒಂದು ಸಣ್ಣ ಗರ್ವ ಅಹಂಕಾರ ಬಂದು ಬಿಡುತ್ತೆ. ಒಂದು ದಿನ ಮಹಾಶಿವನನ್ನು ತನ್ನ ಮನೆಗೆ ಔತಣಕ್ಕೆ ಕರೆಯಲು ಕುಬೇರ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಶಿವನ ಸರಳತೆ ನೋಡಿ ಈ ಶಿವ ಹುಲಿ ಚರ್ಮವನ್ನು ಉಟ್ಟುಕೊಂಡು ಅವನ್ನು ಸವರಿಕೊಂಡಿದ್ದಾನೆ. ಇವನಿಗಿಂತ ನಾನೇ ಎಷ್ಟೋ ಬೆಟರ್. ನನ್ನ ಹತ್ತಿರ ಇರೋದು ಅರಮನೆ ಸಂಪತ್ತು, ಇವನ ಹತ್ತಿರ ಎಲ್ಲಿದೆ ಅಂತ ಮನಸ್ಸಿನಲ್ಲಿ ಅಹಂಕಾರ ಪಡ್ತಾನೆ. ಅಂತರ್ಮಿಯಾದ ಶಿವನಿಗೆ ಕುಬೇರನ ಅಹಂಕಾರ ಅರ್ಥವಾಗುತ್ತೆ. ಆತನಿಗೆ ಬುದ್ಧಿ ಕಲಿಸಲು, ನೋಡು ಕುಬೇರ, ನಾನು ಬರಲ್ಲ, ನನ್ನ ಬದಲಾಗಿ ನನ್ನ ಮಗನಾದ ಗಣೇಶನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆ ಕುಬೇರನ ಮೂರ್ಖನ ತರ ನಕ್ಕು, ಓ ಈ ಪುಟ್ಟ ಮಗುವನ ಇಂಥ ಕೋಟ್ಯಾಂತರ ಮಕ್ಕಳ ಹಸಿವನ್ನು ತಕ್ಷಣ ತೀರಿಸುವಷ್ಟು ನನ್ನಲ್ಲಿ ಸಂಪತ್ತಿದೆ ಅಂತ ಬೀಗ್ತಾನೆ. ಗಣೇಶನನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಕುಬೇರನ ಪಂಚಭಕ್ಷ ಪ್ರಮಾಣವನ್ನು ಇಡ್ತಾ ಹಾಗೆ ಬಾಲ ಗಣೇಶ ಅದನ್ನೆಲ್ಲ ತಕ್ಷಣಾರ್ಧದಲ್ಲಿ ಖಾಲಿ ಮಾಡಿಬಿಡ್ತಾನೆ. ಅರಮನೆಯಲ್ಲಿದ್ದ ಅನ್ನ ಭಂಡಾರವೆಲ್ಲ ಖಾಲಿ ಆದರೂ ಗಣೇಶ ಇನ್ನೂ ಹಸಿವಾಗ್ತಾ ಇದೆ, ಊಟ ಹಾಕು ಅಂತ ಕೇಳ್ತಾನೆ. ಕುಬೇರನಿಗೆ ಏನು ಮಾಡಬೇಕು ಅಂತ ಅರ್ಥವಾಗಲ್ಲ. ತನ್ನ ಇಡೀ ಸಂಪತ್ತು ಖಾಲಿಯಾಗುವ ಪರಿಸ್ಥಿತಿ ಬಂದಾಗ ಓಡಿ ಹೋಗಿ ಶಿವನ ಕಾಲಿಗೆ ಬಿದ್ದು, ಶಿವನೇ ನನ್ನ ಅಹಂಕಾರ ಕ್ಷಮಿಸು, ಗಣೇಶನ ಹಸಿವು ನೀಗಿಸಲು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾನೆ. ಆಮೇಲೆ ಅಹಂಕಾರ ಬಿಟ್ಟು ಭಕ್ತಿಯಿಂದ ಒಂದು ತುತ್ತು ಅನ್ನ ಕೊಟ್ಟಾಗ ಗಣೇಶನ ಹೊಟ್ಟೆ ತುಂಬುತ್ತೆ. ಅಷ್ಟೇ ಅಲ್ಲ, ಇದೇ ಅಹಂಕಾರದಿಂದ ಕುಬೇರ ಒಮ್ಮೆ ಕೈಲಾಸದಲ್ಲಿ ಪಾರ್ವತೀ ದೇವಿ ಶಿವನ ಹೆಗಲ ಮೇಲೆ ಕೈ ಹಾಕಿಕೊಂಡು ಮಾತನಾಡುವುದನ್ನು ನೋಡಿ, ಯಾರೀಕೆ ನನಗಿಂತ ದೊಡ್ಡ ಭಕ್ತಳ, ಈ ಶಿವ ಒಬ್ಬ ಸ್ತ್ರೀ ಮುಂದೆ ದಾಸನೂ ಆಗಿಬಿಡ್ತಾನೆ ಅಂತ ಪಾರ್ವತಿ ದೇವಿಯನ್ನು ವಕ್ರ ದೃಷ್ಟಿಯಿಂದ, ಅಂದರೆ ತಪ್ಪಾದ ಭಾವನೆಯಿಂದ ನೋಡಿಬಿಡ್ತಾನೆ. ಇದನ್ನು ಗಮನಿಸಿದ ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ದೇವಿ ಕೋಪ ಉಕ್ಕಿ ಬರುತ್ತೆ. ಯಾವ ಕಣ್ಣುಗಳಿಂದ ನನ್ನನ್ನು ವಕ್ರವಾಗಿ ನೋಡುತ್ತೀಯೋ ಆ ಕಣ್ಣುಗಳು ಮಾಯವಾಗಿ ಹೋಗಲಿ ಅಂತ ಭೀಕರವಾದ ಶಾಪ ಕೊಡ್ತಾಳೆ. ತಕ್ಷಣ ಕುಬೇರ ತನ್ನ ಕಣ್ಣುಗಳನ್ನು ಕಳೆದುಕೊಂಡು ಕಿರ್ಚಾಡಿ ಬಿಡ್ತಾನೆ. ಆಮೇಲೆ ಶಿವನು ಬಂದು, ದೇವಿ, ಈತನ ಅಜ್ಞಾನದಿಂದ ತಪ್ಪಾಗಿದೆ, ಕ್ಷಮಿಸಿ ಬಿಡು ಅಂತ ಕೇಳಿಕೊಂಡಾಗ ಶಾಂತಳಾದ ಪಾರ್ವತಿ ದೇವಿ, ಕೊಟ್ಟ ಶಾಪವನ್ನು ವಾಪಸ್ ತಗೊಳ್ಳೋಕೆ ಆಗಲ್ಲ, ಆದರೆ ನೀನು ಒಂದು ದೃಷ್ಟಿ ಮರಳಿ ಕೊಡ್ತೀನಿ, ಅಂದರೆ ನಿನ್ನ ಕಣ್ಣುಗಳು ಮಾತ್ರ ಯಾವಾಗಲೂ ಹಳದಿ ಬಣ್ಣದಲ್ಲಿ ಇರುತ್ತೆ ಅಂತಾಳೆ. ಇದೇ ಕಾರಣಕ್ಕೆ ಕುಬೇರನಿಗೆ ಇಂದಿಗೂ ಏಕಾಕ್ಷ ಪಿಂಗಳ ಅಂತಾರೆ. ಒಂದು ಕಣ್ಣು ವಿಚಿತ್ರವಾಗಿರುವ ದೇವರು ಅಂತ ಕರೆಯುತ್ತಾರೆ. ನೋಡಿದ್ರಲ್ಲ, ಒಬ್ಬ ಸಾಮಾನ್ಯ ಕಳ್ಳ ತನ್ನ ಪೂರ್ವ ಜನ್ಮದಲ್ಲಿ ಅರಿದೇ ಮಾಡಿದ ಪುಣ್ಯದ ಕೆಲಸದಿಂದಾಗಿ ಇಡೀ ಬ್ರಹ್ಮಾಂಡದ ಸಂಪತ್ತಿಗೆ ಒಡೆಯನಾದ ಸಾಕ್ಷಾತ್ ಧನಾಧಿಪತಿ ಕುಬೇರನಾಗಿ ಬದಲಾದ ರೋಚಕ ಕತೆ. ಆದರೆ ಈ ಕುಬೇರನ ಇಡೀ ಜೀವನ ನಮಗೆ ಕೊಡುವುದು ಅತಿ ದೊಡ್ಡ ಲೈನ್ ಲೆಸನ್ ಅಂದರೆ, ನಮ್ಮ ಹತ್ತಿರ ಎಷ್ಟೇ ದುಡ್ಡಿರಲಿ, ಎಷ್ಟೇ ಅಂತಸ್ತಿರಲಿ, ಎಂದಿಗೂ ಅಹಂಕಾರ ಪಡಬಾರ್ದು ಅನ್ನೋದನ್ನ. ಯಾಕೆಂದ್ರೆ ಗರ್ವ ತೋರಿಸಿದಾಗ ಸಾಕ್ಷಾತ್ ಈ ಕುಬೇರನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂದ ಮೇಲೆ ಇನ್ನು ನಿಮ್ಮ ಕತೆ ಏನೂ ಅಲ್ಲ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಂಥದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.